ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಮೊದಲನೇದಾಗಿ ಬಿ ಸಿ ಸಿ ಐ ಮತ್ತು ಬಿ ಸಿ ಬಿ ಅಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಒಂದು ಶೀತಲ ಸಮರ ಇನ್ನು ಮುಂದುವರೆದಿದೆ ಅಂತ ಹೇಳ್ಬೋದು. ಬಿ ಸಿ ಸಿ ಐ ಇನ್ಸ್ಟ್ರಕ್ಷನ್ ಹಾಗೆ ಕೆ ಕೆ ಆರ್ ಮುಸ್ತಿಫರ್ ರೆಹಮಾನನ್ನು IPL ಟೀಮಿಂದ ರಿಲೀಸ್ ಮಾಡಿದರು. ಬಿಕಾಸ್ ಇಲ್ಲಿ ಬಾಂಗ್ಲಾದೇಶದಲ್ಲಿ ಗಲಾಟೆ ಆಗ್ತಿರೋದ್ರಿಂದ ಈಗ ಬಿ ಸಿ ಬಿ ಅವರು ನಮಗೆ ನೆಕ್ಸ್ಟು 2020 ವರ್ಲ್ಡ್ ಕಪ್ಪಲ್ಲಿ ನಾವು ಇಂಡಿಯಾದಲ್ಲಿ ಆಡಲ್ಲ, ನಮಗೆಲ್ಲ ಲೊಕೇಶನ್ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತ ICCಗೆ ಕೋರಿಕೆ ಸಲ್ಲಿಸಿದರು. ಅದರ ಹೊರತಾಗಿ ಇವತ್ತು ಕೂಡ ಒಂದು ಬೆಳವಣಿಗೆಯಲ್ಲಿ ಬಾಂಗ್ಲಾದೇಶ್ ಕ್ರಿಕೆಟ್ ಅವರು ನಾವು IPL ನೇರ ಪ್ರಸಾರನ ಬಾಂಗ್ಲಾದೇಶದಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಶೀತಲ ಸಮರ ಮುಂದುವರೆದಿದೆ ಅಂತ ಹೇಳ್ಬೋದು. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ನೆಕ್ಸ್ಟ್ ಎರಡನೇದಾಗಿ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಆ್ಯಶಸ್ನ 5th ಟೆಸ್ಟ್ ಡೇ 2 ಇವತ್ತು ಕಂಪ್ಲೀಟ್ ಆಯಿತು. ನಿನ್ನೆ ಕೇವಲ 45 hours ಅಷ್ಟೇ ಇಂಗ್ಲೆಂಡ್ ಟಾಸ್ ವಿನ್ ಆಡಿದರು. ಮಳೆ ಮತ್ತು ಲೈಟ್ನಿಂಗಿಂದ ಮ್ಯಾಚು ರೆಸ್ಟ್ ಆಫ್ ದಿ ಡೇ ಕ್ಯಾನ್ಸಲ್ ಆಗಿತ್ತು. ಇವತ್ತು ಆಟವನ್ನು 4 ವಿಕೆಟಿಂದ ಕಂಟಿನ್ಯೂ ಮಾಡಿದ ಇಂಗ್ಲೆಂಡ್ ಅವರು 97.3 ಓವರ್ಗಳಲ್ಲಿ 384 ರನ್ನಿಗೆ ಆಲ್ಔಟ್ ಆದರು. ಇನ್ನು ರೂಟ್ ಅವರು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ 160 ರನ್ ಹೊಡೆದರು. ಹಾಗೆ ಹ್ಯಾರಿ ಬ್ರೂಕ್ ಅವರು 84 ರನ್ ಹೊಡೆದರು. ಹಾಗೆ ವಿಕೆಟ್ ಕೀಪರ್ ಜೇಸನ್ ಸ್ಮಿತ್ ಅವರು 46, ಹಾಗೆ ವಿಲ್ ಜಾಕ್ ಅವರು 27 ರನ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಇದು ಒಂದು ಒಳ್ಳೆ ರನ್ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ಗೆ ಈ ಸೀರೀಸಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ನೇಸರ್ ಅವರು 4 ವಿಕೆಟ್, ಬೋಲೆಂಡ್ ಹಾಗೂ ಸ್ಟಾಕ್ಸ್ ಅವರು ತಲಾ 2 ವಿಕೆಟ್, ಹಾಗೆ ಗ್ರೀನ್ ಅವರು ಲ್ಯಾಂಬೇಷನ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಬಂದ ಆಸ್ಟ್ರೇಲಿಯಾ ಉತ್ತಮ ಆರಂಭನೇ ಕಾಣ್ತು ಅಂತ ಹೇಳ್ಬೋದು. ಹಾಗೂ ಒಂದು ಉತ್ತಮವಾದ ಪೈಪೋಟಿಯುತ ಸ್ಕೋರನ್ನೇ ಕಲೆ ಹಾಕಿದೆ ಅಂತ ಹೇಳ್ಬೋದು. 34.1 ಓವರ್ಗಳಲ್ಲಿ 2 ವಿಕೆಟ್ ಕಳ್ಕೊಂಡು 166 ರನ್ ಗಳಿಸಿದೆ. ಟ್ರೆವಿಸ್ ಹೆಡ್ ಅವರು 91 ರನ್ ಆಡಿದ್ದಾರೆ 87 ಬಾಲ್ಗಳಿಗೆ. ಒಳ್ಳೆ 104.60 ಸ್ಟ್ರೈಟ್ ರೇಟಲ್ಲಿ ಆಡ್ತಾಯಿದ್ದಾರೆ. ಹಾಗೆ ಜೇಕ್ ವೆದರ್ವೆಲ್ಡ್ ಅವರು 36 ಬಾಲಿಗೆ 21, ಮಾನಸ್ ಲಾಬಿಶಾನಿ ಅವರು 68 ಬಾಲಿಗೆ 48 ರನ್ ಹೊಡೆದು ಔಟ್ ಆದರು. ಹಾಗೆ ಮಿಚೆಲ್ ನೇಸರ್ ಅವರು ಒಂದು ನೈಟ್ ಬ್ಯಾಟ್ಸ್ಮನ್ ಆಗಿ ಬಂದು ಆಡ್ತಾ ಇದ್ದಾರೆ, 1 ರನ್ ಹೊಡೆದು. ಒಂದು ಕುತೂಹಲಘಟ್ಟದತ್ತ ಈ ಪಂದ್ಯ ಸಾಗ್ತಾ ಇದೆ ಅಂತ ಹೇಳ್ಬೋದು. ನೋಡೋಣ ಈ ರಿಸಲ್ಟ್ ಯಾವ ರೀತಿ ಥರ್ಡ್ ಡೇ ಯಾವ ರೀತಿ ಹೋಗುತ್ತೆ ಅಂತ. ನೆಕ್ಸ್ಟು BBL ಇವತ್ತು 24th ಮ್ಯಾಚ್ ಇತ್ತು. ಸಿಡ್ನಿ ಸಿಕ್ಸರ್ ವರ್ಸಸ್ ಬ್ರಿಸ್ಬೇನ್ ಹೀಟ್ ಇತ್ತು. ಇದರಲ್ಲಿ ಸಿಡ್ನಿ ಸಿಕ್ಸರ್ಸ್ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ ಬ್ರಿಸ್ಬೇನ್ ಹೀಟ್ ಅವರು 20 ಓವರ್ಗಳಲ್ಲಿ ಕೇವಲ 114 ರನ್ ಗಳಿಸಿದ್ರು, 9 ವಿಕೆಟ್ ಕಳ್ಕೊಂಡು. ಇಲ್ಲಿ ಒಂದು ಹೈಯೆಸ್ಟ್ ಸ್ಕೋರ್ ಅಂದರೆ ಓಪನರ್ ಆದ ಜಾಕ್ ವಿದರ್ಮಿತ್ ಅವರು 31 ರನ್ ಗಳಿಸಿದ್ಬಿಟ್ರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಮೊತ್ತ ಪ್ರೇರೇಪಿಸಲು ಸಾಧ್ಯವಾಗಿರಲಿಲ್ಲ. ಹಾಗೆ ಬೆನ್ ಡ್ರೇವಿಸ್ ಅವರು 2 ವಿಕೆಟ್, ಸೀನ್ ಅಬ್ಬಟ್ ಅವರು 2 ವಿಕೆಟ್, ಜಾಕ್ ಎಡ್ವರ್ಡ್ಸ್, ಕೆರ್ ಅವರು ತಲಾ 1 ವಿಕೆಟ್, ಹಾಗೆ ಜೋಯ್ ಡೇವಿಸ್ ಅವರು 2 ವಿಕೆಟ್ ತಗೊಂಡ್ರು. ಹಾಗೆ ಸಿಡ್ನಿ ಸಿಕ್ಸರ್ಸ್ ಅವರು ಈ ಚೇಸಿಂಗ್ನ 18.4 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು ಬೆನ್ನಿಟ್ರು ಅಂತ ಹೇಳ್ಬೋದು. 118 ರನ್ ಹೊಡೆದ್ರು. ಇನ್ನು ಡೆನಿಯಲ್ ಹ್ಯೂಸ್ ಅವರು 15 ರನ್ ಹೊಡೆದ್ರು. ಹಾಗೆ ಮಾರೆಸ್ ಹೆನ್ರಿಕಸ್ ಅವರು 26 ರನ್ ಹೊಡೆದ್ರು. ಬಾಬರ್ ಅಜಮ್ ಅವರ ಪೂರ್ ಪರ್ಫಾರ್ಮೆನ್ಸ್ ಇಲ್ಲೂ ಕಂಟಿನ್ಯೂ ಆಯಿತು, ಕೇವಲ 2 ರನ್ ಹೊಡೆದ್ರು ಅಂತ ಹೇಳ್ಬೋದು. ಎಟ್ ದ ಎಂಡ್ ಜೋವಿಲ್ ಡೇವಿಸ್ ಅವರು 35, ಹಾಗೆ ಹೆಡೆನ್ ಕೇರ್ ಅವರು 27 ರನ್ ಹೊಡೆದು ಈ ಪಂದ್ಯವನ್ನು ಸಿಡ್ನಿ ಸಿಕ್ಸರ್ಸ್ಗೆ 3 ವಿಕೆಟಿಂದ ಗೆಲ್ಲಲು ಸಹಕಾರ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಜೋಯಲ್ ಡೇವಿಸ್ ಅವರ ಒಂದು ಒಳ್ಳೆಯ ಪರ್ಫಾರ್ಮೆನ್ಸಿಗಾಗಿ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಅವರು ಬಾಲಿಂಗಲ್ಲಿ 4 ಓವರ್ 19 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ರು. ಹಾಗೆ ಬ್ಯಾಟಿಂಗ್ನಲ್ಲಿ 26 ಬಾಲಿಂಗ್ 35 ರನ್ ಹೊಡೆದ್ರು, ನಾಟ್ ಔಟ್ ಆಗಿದೆ. ಇನ್ನು ಬಾಲಿಂಗ್ನಲ್ಲಿ ಕುನೆಮ್ಯಾನ್ ಮತ್ತು ಪ್ಯಾಟಿಸನ್ ಅವರು 2 ವಿಕೆಟ್ ತಲಾ 2 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ನೆಕ್ಸ್ಟು ಡೆಸರ್ಟ್ ವೈಪರ್ ವರ್ಸಸ್ MI ಎಮಿರೇಟ್ಸ್ ಫೈನಲ್ ಮ್ಯಾಚ್ ಇತ್ತು ನಿನ್ನೆ IL T20. ಈ ಮ್ಯಾಚಲ್ಲಿ MI ಎಮಿರೇಟ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು. ಸೊ ಫಸ್ಟ್ ಬ್ಯಾಟಿಂಗ್ ಬಂದ ಡೆಸರ್ಟ್ ವೈಫರ್ ಅವರು 20 ಓವರ್ಗಳಲ್ಲಿ 182 ರನ್ ಕಲೆ ಹಾಕ್ತರು, 4 ವಿಕೆಟ್ ಕಳ್ಕೊಂಡು. ಸ್ಯಾಮ್ ಕರನ್ ಕ್ಯಾಪ್ಟನ್ ಅವರು 74 ರನ್ ಹೊಡೆದ್ರು. ಹಾಗೆ ಮ್ಯಾಕ್ಸ್ ಹೋಲ್ಡನ್ ಅವರು 41 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಫರೂಕಿ ಅವರು 2 ವಿಕೆಟ್ ತೊಗೊಂಡಿದ್ರು. ಈ ಚೇಸಿಂಗನ್ನು ಬೆನ್ನತ್ತಿದ್ದ MI ಅವರು 18.3 ಓವರ್ಗಳಲ್ಲಿ ಕೇವಲ 136 ರನ್ಗೆ ಆಲ್ಔಟ್ ಆದರು. ಇದರಿಂದ ಡೆಸರ್ಟ್ ವೈಪರ್ಸ್ ಅವರು 46ರಿಂದ ವಿನ್ ಆಗಿ ಈ ಚಾಂಪಿಯನ್ಸನ್ನು ಪಟ್ಟವನ್ನು ಅಲಂಕರಿಸಿದ್ರು ಅಂತ ಹೇಳ್ಬೋದು. ಇನ್ನು MI ಎಮಿರೇಟ್ಸ್ ಕಡೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಶಕೀಲ್ ಹಸನ್ ಅವರು 36 ರನ್, ಹಾಗೆ ಕಿರಣ್ ಪೊಲಾರ್ಡ್ ಅವರು 28 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ನಸೀಮ್ ಶಾ 3, ಡೇವಿನ್ ಪೇನೆ ಅವರು 3, ಹಾಗೆ ಕುಜಿಮನ್ ತನ್ವೀರ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಉತ್ತಮವಾದ ಪ್ರದರ್ಶನ ನೀಡೋದಕ್ಕಾಗಿ ಸ್ಯಾಮ್ ಕರನ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್, ಹಾಗೆ ಈ ಸೀರೀಸಲ್ಲಿ ಹೈಯೆಸ್ಟ್ ರನ್ ಗೆಟರ್ ಕೂಡ ಆಗಿದ್ರು ಅವರು. ಹಾಗಾಗಿ ಆ ಕಾರಣದಿಂದ ಮ್ಯಾನ್ ಆಫ್ ದ ಸೀರೀಸ್ ಅವರಿಗೆ ಉತ್ತಮವಾದ ಬ್ಯಾಟ್ಸ್ಮನ್ಸ್ ಕೂಡ ಸಿಕ್ತು ಅವರಿಗೆ, ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಸಿಕ್ತು ಅವರಿಗೆ. ಹಾಗೆ ಇನ್ನು ನಿನ್ನೆ ಸೌತ್ ಆಫ್ರಿಕಾ T20 MI ಕೇಪ್ಟೌನ್ ವರ್ಸಸ್ ಪರ್ಲ್ ರಾಯಲ್ಸ್ 13ನೇ ಮ್ಯಾಚ್ ಇತ್ತು. ಇದರಲ್ಲಿ MI ಕೇಪ್ಟೌನ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡ್ರು. ಹಾಗೆ
18.4 ಓವರ್ಗಳಲ್ಲಿ 88 ರನ್ಗಳಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಯಾರಿಂದನೂ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಇನ್ನು ಸಿಕಂದರ್ ರಾಜ್ ಅವರು 4 ಓವರಿಗೆ 13 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಈ ಪ್ರದರ್ಶನಕ್ಕಾಗಿ ಅವರಿಗೆ ಮ್ಯಾಚ್ ಕೂಡ ದೊರೀತು. ಹಾಗೆ ಇದನ್ನು ಬೆನ್ನಟ್ಟಿದ ಪಲ್ ರಾಯ್ಸ್ ಅವರು 13 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 90 ರನ್ ಹೊಡೆದ್ರು. ಹಾಗೆ ಪಲ್ ರಾಯ್ಸ್ ಅವರು ಈ ಮ್ಯಾಚನ್ನು 7 ವಿಕೆಟ್ಗಳಿಂದ ಗೆಲುವು ಸಾಧಿಸಿದ್ರು. ಪಲ್ ರಾಯ್ಸ್ ಕಡೆ ಬ್ಯಾಟಿಂಗ್ ಕಡೆ ಅಸಾ ಟ್ರೈಬ್ ಅವರು 34 ರನ್ ಹೊಡೆದು ಒಂದು ಉತ್ತಮವಾದ ಮೊತ್ತವನ್ನು ಗಳಿಸಿದ್ರು ಅಂತ ಹೇಳ್ಬೋದು ಚೇಸಿಂಗ್ನಲ್ಲಿ. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.